ಕಣ್ಣಲ್ಲಿ ನೀರು ತುಂಬಿದ ಅವನು ತಲೆ ಎತ್ತಿ ಆಕಾಶಕ್ಕೆ ಸಹಾಯಕ್ಕಾಗಿ ಬಿಡುತ್ತಿದ್ದ. ಆದರೆ ಶೀಘ್ರದಲ್ಲೇ ದುಃಖ ಅವನನ್ನು ಆವರಿಸಿತು. ವಿಷಾದದಲ್ಲಿ ಅವನು ಮೊಣಕಾಲನ್ನು ಅಪ್ಪಿಕೊಂಡು ಕೂತಿದ್ದ. ಬದುಕಬೇಕೆಂಬ ಆಸೆಯಿಂದ ಸುಡುತ್ತಿದ್ದ ಬಿಸಿಲಿನ ಕೆಳಗೆ ಒಣಕಟ್ಟಿಗೆಗಳನ್ನು ಸೇರಿಸಿದ. ಆಶ್ರಯ ಬೇಕೆಂದಿದ್ದ ಅವನು ರಂಬೆ ಕೊಂಬೆಗಳನ್ನು ಸೇರಿಸಿ ಗೂಡನ್ನು ಕಟ್ಟಿಕೊಳ್ಳುತ್ತಿದ್ದ. ಸಂಜೆಯಾಗುತ್ತಿದ್ದಂತೆ ಅವನು ಬೆಂಕಿ ಹೊತ್ತಿಸಿ ಮೀನನ್ನು ಸುಡುತ್ತಿದ್ದ. ಅವನ ನೋಟವೆಲ್ಲ ಬೆಂಕಿಯನ್ನೇ ನೋಡುತ್ತಿತ್ತು. ಬೆಳಗಾದಂತೆ ಸಮುದ್ರದಡದಲ್ಲಿ ನಡೆಯುತ್ತಿದ್ದ. ಕೆಳಗೆ ಬಿದ್ದಿದ್ದ ತೆಂಗಿನಕಾಯಿಯನ್ನು ಎತ್ತಿಕೊಂಡ. ಪ್ರತಿದಿನವೂ ನಂಬಿಕೆ ಕಳೆದುಕೊಳ್ಳುತ್ತಾ ಜೀವನವೆಲ್ಲ ಖಾಲಿ ಎಂದುಕೊಂಡ. ಅವನ ಗುಡಿಸಲನ್ನು ಸರಿ ಮಾಡಲು ತೆಂಗಿನ ಗರಿಗಳನ್ನು ಅವನು ಎಣೆಯುತ್ತಿದ್ದ. ಆದರೆ ಹಿಂತಿರುಗಿ ಬಂದಾಗ ಅವನ ಗುಡಿಸಲು ಬೆಂಕಿಗೆ ಆಹುತಿಯಾಗಿದ್ದನ್ನು ಕಂಡ. ದಿಟ್ಟನೆ ನೋಡುತ್ತಾ ನಿಂತ. ಹೊಗೆಯಿಲ್ಲ ಆಕಾಶವನ್ನು ಆವರಿಸಿದ್ದನ್ನು ನೋಡುತ್ತಿದ್ದ. ರೋಷ ಆವೇಶದಿಂದ ಕಣ್ಣೀರಿಡುತ್ತಾ ಆಕಾಶವನ್ನು ನೋಡುತ್ತಾ ಬೈಯುತ್ತಿದ್ದ.